ಲುಕ್ ನೋಡ್ತಾ ಇದ್ದೆ ನಾನು, ತುಂಬಾ ಡಿಫ್ರೆಂಟ್ ಆಗಿದೆ ನಿಮ್ಮ ಲುಕ್. ಹೌದು. ಡೈನಮೋ ಅನ್ನೋ ಪಾತ್ರದಲ್ಲಿ ನಮ್ಮನ್ನ ಭರ್ಜರಿಯಾಗಿ ರಂಜಿಸೋದಕ್ಕೆ ಬರ್ತಾ ಇದ್ದೀರಾ. ಸೊ ನಿಮ್ಮ ಪಾತ್ರದ ಬಗ್ಗೆ ವಿವರವಾಗಿ ಹೇಳೋದಾದ್ರೆ ಏನೆಲ್ಲ ಹೇಳಬಹುದು ಸರ್? ಎಲ್ಲ ಶೇಡ್ಸ್ಗಳು ಇರುವಂಥ ಪಾತ್ರ. ನೀವು ನಾನು ನೋಡ್ತಿದ್ದೀರಿ ನಮ್ಮ ಮೊದಲಿನ ಸಿನಿಮಾಗಳಿಂದ. ನಾನು ಮಾಡಿರೋದು ಕಮ್ಮಿ ಸಿನಿಮಾನೇ, ಅಂದರೆ ಹೀರೋ ಆದ ನಂತರ ಇಷ್ಟು ಅವಧಿಯಲ್ಲಿ, ಅಂದರೆ 15 ವರ್ಷ ಆಯಿತು ಇವತ್ತು ಹೀರೋ ಆಗಿ. ಆ 15 ವರ್ಷಕ್ಕೆ ಸಿನಿಮಾಗಳ ಸಂಖ್ಯೆ ತುಂಬ 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 ಕಮ್ಮಿ ನಂದು. ವರ್ಷಕ್ಕೆ ಒಂದೇ ಲೆಕ್ಕಕ್ಕೆ ಬಂದ್ಬಿಡುತ್ತೆ, ಹೆಚ್ಚು ಕಮ್ಮಿ ವರ್ಷಕ್ಕೆ ಒಂದೇ ಸಿನಿಮಾ ಲೆಕ್ಕಕ್ಕೆ ಬಂದ್ಬಿಡುತ್ತೆ. ಆ ವರ್ಷಕ್ಕೆ ಒಂದೇ ಸಿನಿಮಾ ಆದ್ರೂ ಕೂಡ, ಮಾಡಿರೋ ಕಮ್ಮಿ ಸಿನಿಮಾನೇ ಆದ್ರೂ ಕೂಡ, ಪ್ರತಿ ಸಿನಿಮಾದಲ್ಲೂ ಕೂಡ ಒಂದು ಭಿನ್ನತೆಯನ್ನು ಕಾಪಾಡಿಕೊಂಡು ಬರಬೇಕು ಅಂತನ್ನುವಂಥದ್ದು, ಪ್ರಯೋಗ ಮಾಡಬೇಕು ಅಂತನ್ನುವಂಥ ಹಂಬಲ ನನಗೆ. ಎಲ್ಲೋ ಜಯಲಲಿತಾ ಅನ್ನುವ ಸಿನಿಮಾದಲ್ಲಿ ಇಡೀ ಸಿನಿಮಾ ಹುಡುಗಿಯಾಗಿ, ಬುಲೆಟ್ ಬಸ್ಯ ಅನ್ನೋ ಸಿನಿಮಾದಲ್ಲಿ ವಿಲನ್ ನೆಗೆಟಿವ್, ಅದು ನೋಡಿರ್ತೀರಿ ನೀವು, ಒಂದು ನೆಗೆಟಿವ್ ಆಗಿ, ರಾಜರಾಜೇಂದ್ರ ಅನ್ನೋದ್ರಲ್ಲಿ ಒಂದು ಪೀರಿಯಾಡಿಕಲ್ ಸಿನಿಮಾಗೆ ಹೋಗಿ, ಇದರಲ್ಲಿ ಒಬ್ಬ ದೆವ್ವ ಬಿಡಿಸೋವನಾಗಿ, ದೆವ್ವವನ್ನು ಓಡಿಸೋವನಂಥವನಾಗಿ, ಒಂದು ಎಕ್ಸಾರ್ಸಿಸ್ಟ್ ಆಗಿ, ಆಮೇಲೆ ಗುರು ಶಿಷ್ಯರು ಅನ್ನೋ ಸಿನಿಮಾದಲ್ಲಿ ಒಂದು PT ಮೇಸ್ಟ್ರಾಗಿ, ಈ ಥರ ಒಂದಿಷ್ಟು ಪ್ರಯತ್ನಗಳನ್ನು ನಾನು, ಆಮೇಲೆ ನನಗೆ ಗೊತ್ತಿರೋಂಗೆ ಒಂದು 14-15 ಸಿನಿಮಾದಲ್ಲಿ 10-11 ಸಿನಿಮಾ ಡಬಲ್ ಆ್ಯಕ್ಟಿಂಗ್ ನಂದು. ಸೊ ಎಲ್ಲದರಲ್ಲೂ ಒಂದು ವಿಭಿನ್ನತೆಗಳನ್ನು ಪ್ರಯತ್ನ ಮಾಡಬೇಕು ಅಂತನ್ನುವಂಥದ್ದು, ಈ ಥರದ ಭಿನ್ನತೆಗಳನ್ನು ಕಾಪಾಡ್ಕೊಂಡು ಬಂದಿದ್ದೀನಿ. ಈ ಸಿನಿಮಾ ನನಗೆ ಯಾವುದೇ ಒಂದು ಹೊಸ ಥರದ್ದು ಗೆಟಪ್ ಆಗಿರ್ಬೋದು, ಪಾತ್ರ ಆಗಿರ್ಬೋದು ಬಂದರೆ, ನಾನು ಒಬ್ಬ ಆ್ಯಕ್ಟರ್ ಆಗಿ ಭಾಳ ಎಕ್ಸೈಟ್ ಆಗ್ತೀನಿ. ಈ ಥರದ್ದೇನೋ ಹೊಸದೇನೋ ಮಾಡೋಣ, ಆ ಗೆಟಪ್ ಹೆಂಗಿದ್ರೆ ಈ ಗೆಟಪ್ ನೋಡಿ, ಈ ಗೆಟಪ್ಪು ನನಗೆ ಫಸ್ಟ್ ಟೈಮ್ ಈ ಥರದ್ದೊಂದು ಅಟೈರಲ್ಲಿ ಇರೋವಂಥದ್ದು, ಈ ಥರದ್ದೊಂದು ಮ್ಯಾನರಿಸಮಲ್ಲಿರೋ ಅಂಥದ್ದು. ಈ ಸಿನಿಮಾ ಅಪ್ರೋಚ್ ಆದಾಗಲೇ ನನಗೆ ಇದನ್ನು ಮಾತ್ರ ಕೈಗೆ ಎತ್ಕೊಳ್ಳೇಬೇಕು ಅಂತ ಅನಿಸಿದ್ದಂಥದ್ದು. ಶರಣ್ನ ತುಂಬ ಇನ್ನೊಂದು ಮುಖವನ್ನು ಪರಿಚಯಿಸುವಂಥ ಪಾತ್ರ ಡೈನಮೋ. ಇದುವರೆಗೂ ನಾನು ಮಾಡಿಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಯಾಕೆ ಅಂತಂದರೆ, ಇನ್ನೊಂದು 2 ದಿವಸಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ, ನೀವು ನೋಡ್ತೀರಾ, ನೀವು ಹೊರಗಡೆ ಬಂದಾಗ ನನಗೆ ಹೇಳ್ತೀರಾ, ಸರ್ ನೀವು ಇದುವರೆಗೂ ಪ್ರಯತ್ನ ಮಾಡದೇ ಇರೋವಂಥದ್ದೊಂದು ಪ್ರಯತ್ನ ಮಾಡಿದ್ದೀರಿ ಅಂತ ಅನ್ನೋವಂಥದ್ದು. ಶರಣ್ ಈ ಶೇಡಲ್ಲೂ ನಾವು ನೋಡಬಹುದಾ, ನೋಡಲು ಸಿಗ್ತಾನಾ ಶರಣ್ ಅನ್ನುವಂಥ ಪಾತ್ರ ಡೈನಮೋ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.